ಹಾಯ್ ಹಲೋ ನಮಸ್ತೆ, ನಾನು ರಾಜು. ಅಷ್ಟೇ ನೀವು ನೋಡ್ತೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಅಂದು ಲಿಂಗಾಯತ ಪ್ರತ್ಯೇಕ ಧರ್ಮದ ಸ್ಥಾಪನೆಯ ಹೋರಾಟ. ಇಂದು RSS ಅನ್ನು ಬ್ಯಾನ್ ಮಾಡೇ ಬಿಡ್ತೀವಿ ಅನ್ನುವಂಥ ಹೋರಾಟ. ಏನಿದು? ಹೊಸ ಅಪ್ಡೇಟ್ನೊಂದಿಗೆ ಕಾಂಗ್ರೆಸ್ನ ಸೋಲಿಸೋಕೆ ಕೈ ನಾಯಕರೇ ಮುನ್ನಡಿ ಬರೆದು ಬಿಟ್ರ. ಏನಿದು ಹೊಸ ಅಪ್ಡೇಟ್? ಇವೆಲ್ಲವನ್ನು ನೋಡೋಣದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಎಸ್ ವೀಕ್ಷಕರೇ, 2013ರಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಒಳ್ಳೆಯ ಆಡಳಿತವನ್ನು ಮಾಡ್ತಾ ಇತ್ತು. ಹೀಗೆ 2026ರ ಸಮಯದಲ್ಲಿ ಸಿದ್ದರಾಮಯ್ಯನವರು ತಮ್ಮ ವರ್ಚಸ್ಸನ್ನು ಕಳ್ಕೊಂಡು DK ಶಿವಕುಮಾರ್ ಅವರಿಗೆ ಪಟ್ಟವನ್ನು ಬಿಟ್ಕೊಟ್ರಲ್ಲ, ಅದಾದ ನಂತರ ಸಿದ್ದರಾಮಯ್ಯನವರು ತನ್ನ ವರ್ಚಸ್ಸನ್ನು ಕಳ್ಕೊಂಡ್ರೆ ಅನ್ನುವಂಥ ಆರೋಪ ಕೂಡ ಕೇಳಿಬಂತಲ್ಲ. ಆಗ ಹಾಗಿರಲಿಲ್ಲ. ಸಿದ್ದರಾಮಯ್ಯನವರು ಖಡಕ್ಕಾಗಿದ್ದರು. 2012-13ರಲ್ಲಿ ಬಳ್ಳಾರಿ ತನಕ ಪಾದಯಾತ್ರೆಯನ್ನು ಮಾಡಿ ಒಂದು ಒಳ್ಳೆಯ ಅಧಿಕಾರವನ್ನು ಕೊಡುವ ಸಲುವಾಗಿ 2013ರಲ್ಲಿ ಕಾಂಗ್ರೆಸ್ ಪಕ್ಷ ಗೆದ್ದಾಗ ಮುಖ್ಯಮಂತ್ರಿ ಪದವಿಯನ್ನು ಗಳಿಸಿಕೊಂಡು 2013ರಿಂದ 2018 ತನಕ ಒಂದೊಳ್ಳೆಯ ಕಾರ್ಯಕ್ರಮ, ಅಹಿಂದ ಕಾರ್ಯಕ್ರಮ ಆಗಿರ್ಬೋದು, ಅನ್ನಭಾಗ್ಯ ಕಾರ್ಯಕ್ರಮ, ಶಾದಿ ಭಾಗ್ಯ ಕಾರ್ಯಕ್ರಮ, ಹೀಗೆಲ್ಲ ಕಾರ್ಯಕ್ರಮವನ್ನು ಕೊಟ್ಟು ಇನ್ನೇನು 2018 ಚುನಾವಣೆಯಲ್ಲಿ ಕೂಡ ತಾನೇ ಗೆದ್ದು ಬೀಗ್ತೇವೆ, ನಮ್ಮ ಸರ್ಕಾರ ಬರುತ್ತೆ ಎನ್ನುವಂಥ ನಿಟ್ಟಿನಲ್ಲಿ 2018-17 ಎಂಟರಲ್ಲಿ ಸ್ಟಾರ್ಟ್ ಆದಂಥ ಈ ಲಿಂಗಾಯತ ಪ್ರತ್ಯೇಕ ಧರ್ಮ ಸ್ಥಾಪನೆಯ ಹೋರಾಟ ಇದೆಯಲ್ಲ, ಅದು ಕಾಂಗ್ರೆಸ್ಸನ್ನು ಮಕಾಡೆ ಮಲಗಿಸ್ಬಿಡ್ತು. ಯಾರಿಗೂ ಕೂಡ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ ಕಾಂಗ್ರೆಸ್ ಈ ಥರ ಹೀನಾಯ ಸೋಲುತ್ತಿರುವುದನ್ನು. ಯಾಕಂದರೆ ಅಲ್ಲಿ ಹಿಂದೂ ಧರ್ಮದ ವಿರುದ್ಧವಾಗಿ ಮತ್ತೊಂದು ಧರ್ಮ ಹುಟ್ಟುಕೊಳ್ಳುವಂಥ ಪ್ರಯತ್ನಕ್ಕೆ ಕಾಂಗ್ರೆಸ್ ಮುನ್ನುಡಿಯನ್ನು ಬರೀತು, ಸೊಪ್ಪನ್ನು ಹಾಕ್ತು. ನೋಡಿ, ಲಿಂಗಾಯತರಲ್ಲಿ ಯಾವುದೋ ಒಂದು ತಮ್ಮ ಧರ್ಮ ಆಗಬೇಕು, ವೀರಶೈವ ಲಿಂಗಾಯತ ಧರ್ಮ ಸಪ್ರೇಟ್ ಆಗಬೇಕು ಅನ್ನುವಂಥ ಒಂದು ಆಹ್ವಾನ ಬಂದಾಗ ಸರ್ಕಾರ ಅದನ್ನು ಸ್ವಯಂ ಅಂದರೆ ಅದನ್ನು ಕೂಲಾಗಿ ಹ್ಯಾಂಡಲ್ ಮಾಡಿಲ್ಲ. ಹಿಂದೂ ಧರ್ಮದಲ್ಲಿಯೇ ಲಿಂಗಾಯತ ಧರ್ಮ ಬರುತ್ತೆ, ಇಲ್ಲಿ ಹತ್ತಾರು ಧರ್ಮ ಬೇಡ, ಒಂದು ಮಾನವ ಧರ್ಮ ಇರಲಿ, ಈಗಾಗಲೇ ಧರ್ಮಗಳು ಹುಟ್ಕೊಂಡಿದೆ, ಮತ್ತೆ ಹೊಸದಾಗಿ ಧರ್ಮ ಬೇಡ, ಸುಮ್ಮನೆ ನಾವು ದೂರ ಆಗೋದು, ಅಜಗಜಾಂತರ ವ್ಯತ್ಯಾಸ ಮಾಡ್ಕೊಳ್ಳೋದು, ಆ ಧರ್ಮ ಈ ಧರ್ಮ, ಆ ಜಾತಿ ಈ ಜಾತಿ ಬೇಡ ಅನ್ನುವಂಥ ಒಂದು ಮಾತನ್ನು ಹೇಳಿ ಎಲ್ಲೋ ಒಂದು ಕಡೆ ಸಮಾಧಾನ ಮಾಡಿದರೆ ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ ಪಕ್ಷ ಮತ್ತೆ ಅಧಿಕಾರಕ್ಕೆ ಬರ್ತಾ ಇತ್ತು. ಆದರೆ ಎಲ್ಲೋ ಒಂದು ಕಡೆ ತಾನು ಈ ಲಿಂಗಾಯತ ಓಟ್ಗಳನ್ನು ಪಡೆಯಬಹುದು ಎನ್ನುವಂಥ ಒಂದು ದುರಾದೃಷ್ಟಿಯಲ್ಲಿ ಇದೀಗ ಲಿಂಗಾಯತ ಮುಖಂಡರು ಸೇರಿ ಸಿದ್ದರಾಮಯ್ಯನವರ ಜೊತೆ ಮಾತನಾಡಿಕೊಂಡು, ಇಲ್ಲ ನಾವು ಹೋರಾಟ ಮಾಡ್ತೇವೆ, ನಾವು ಲಿಂಗಾಯತ ಧರ್ಮ ಅಂದರೆ 17ನೇ ಶತಮಾನದಲ್ಲಿರುವಂಥ ಬಸವಣ್ಣನವರ ತತ್ವವನ್ನು ಇಟ್ಕೊಂಡು ನಾವು ಲಿಂಗಾಯತ ಧರ್ಮವನ್ನು ಸ್ಥಾಪನೆ ಮಾಡ್ತೀವಿ, ಅದನ್ನು ನೀವು ಮಾಡಬೇಕು, ನೀವು ಕೇಂದ್ರಕ್ಕೆ ಶಿಫಾರಸು ಮಾಡಬೇಕು ಅನ್ನುವಂಥ ಹೋರಾಟವನ್ನು ಸಾವಿರಾರು ಲಕ್ಷಾಂತರ ಜನರು ಉತ್ತರ ಕರ್ನಾಟಕ ವಿಭಾಗದಲ್ಲಿ ಲಿಂಗಾಯತ ಮುಖಂಡರು ಮಾಡಿದಾಗ ಅದಕ್ಕೆ ಸೊಪ್ಪು ಹಾಕಿದಂಥ ರಾಜ್ಯ ಸರ್ಕಾರ ಕೇಂದ್ರಕ್ಕೆ ಹಿಂದೂ ಲಿಂಗಾಯತ ಧರ್ಮ ಸ್ಥಾಪನೆ ಸಲುವಾಗಿ ಕೇಂದ್ರಕ್ಕೆ ಶಿಫಾರಸನ್ನು ಕೂಡ ಮಾಡ್ತು. ಆದರೆ ಶಿಫಾರಸು ಮಾಡಿದ್ರೂ ಕೂಡ ಲಿಂಗಾಯತ ಧರ್ಮದಲ್ಲಿ, ಲಿಂಗಾಯತ ಜಾತಿಯಲ್ಲಿರುವಂಥ, ಲಿಂಗಾಯತ ಸಮುದಾಯದಲ್ಲಿರುವಂಥ ಎರಡು ಪಂಗಡಗಳು, ಒಂದು ವೀರಶೈವ ಲಿಂಗಾಯತ ಮತ್ತು ಪಂಚಮಸಾಲಿ, ಎರಡು ಲಿಂಗಾಯತ ಬಣಗಳ ನಡುವೆ ತಿಕ್ಕಾಟ ಆಗಿ ಅದು ಕೊನೆಗೆ ಯಾವುದೂ ಕೂಡ ಸಾಕಾರ ಆಗದೆ ಕೊನೆಯಲ್ಲಿ ಆಗಿದ್ದು ಒಂದೇ, ಕಾಂಗ್ರೆಸ್ ಸರ್ಕಾರಕ್ಕೆ ಆ ಉತ್ತರ ಕರ್ನಾಟಕ ವಿಭಾಗದ ಲಿಂಗಾಯತ ಒಂದು ಕ್ಷೇತ್ರಗಳಲ್ಲಿ ಹೀನಾಯ ಸೋಲಾಗುತ್ತೆ. ಯಾಕಂದರೆ ಲಿಂಗಾಯತ ಮುಖಂಡರು ಹೇಳುವ ಪ್ರಕಾರ ಅಥವಾ ಲಿಂಗಾಯತರ ಒಂದು ಒಕ್ಕೂರಲ ಮನವಿ ಪ್ರಕಾರ ನಾವು ಭಾರತದಲ್ಲಿದ್ದೇವೆ, ನಾವು ಹಿಂದೂ ಧರ್ಮದ ಅಡಿಯಲ್ಲಿದ್ದೇವೆ, ಹಿಂದೂ ಧರ್ಮ ಒಂದೇ, ಲಿಂಗಾಯತ ಧರ್ಮ ಒಂದೇ, ಮತ್ತೆ ಯಾಕೆ ಪ್ರತ್ಯೇಕ ಧರ್ಮವನ್ನು ಮಾಡಿ ನಮ್ಮ ಹಿಂದೂ ಧರ್ಮವನ್ನು ಒಡಲಿಕ್ಕೆ ಕಾಂಗ್ರೆಸ್ ಸರ್ಕಾರ ಮುನ್ನುಡಿಯನ್ನು ಬರೆದು. ಹೀಗಾಗಿ ಕಾಂಗ್ರೆಸ್ ಸರ್ಕಾರ ಸೋಲಬೇಕು, ಕಾಂಗ್ರೆಸ್ ಪಕ್ಷ ಸೋಲಬೇಕೆಂದಷ್ಟರಲ್ಲಿ ಕಾಂಗ್ರೆಸ್ಸನ್ನು ಈ ಲಿಂಗಾಯತ ಮುಖಂಡರೆಲ್ಲ ಸೇರಿ ಸೋಲಿಸಿದ್ರು ಎನ್ನುವಂಥ ಮಾತು ಕೇಳಿ ಬಂತು. ಅದರಲ್ಲಿ ಮುಖ್ಯವಾಗಿ ಕಾಂಗ್ರೆಸ್ ಸರ್ಕಾರದಂತೆ MB ಪಾಟೀಲ್ ಆಗಿರ್ಬೋದು, ಈಶ್ವರ್ ಖಂಡ್ರೆ ಆಗಿರ್ಬೋದು, ವಿಜಯಾನಂದ ಕಾಶಂಪುರ ಆಗಿರ್ಬೋದು, ಹೀಗೆ ಅವರೆಲ್ಲ ಮುಖಂಡರು ಕೂಡ ಸ್ವಾಮಿ ಜೊತೆ ಸೇರಿ ಈ ಲಿಂಗಾಯತ ಧರ್ಮವನ್ನು ಮಾಡಲಿಕ್ಕೆ ಒಂದು ಪ್ರತಿಭಟನೆಯನ್ನು ಮಾಡೋಕೆ ಸ್ವಾಮೀಜಿಗಳು ಮಾಡಿದರೆ ಅದಕ್ಕೊಂದು ಬೆಲೆ ಬರುತ್ತೆ, ಅದು ಬೇರೆ ಆಗ್ತಿತ್ತು. ಆದರೆ ಸರ್ಕಾರದಲ್ಲಿರುವಂಥ ಅನೇಕ ಮಂತ್ರಿಗಳು ಕೂಡ ಸ್ವಾಮಿ ಜೊತೆ ಕೈ ಜೋಡಿಸಿ ಪ್ರತಿಭಟನೆಗೆ ಸಾಥ್ ಕೊಟ್ಟರು. ಆ ಮಂತ್ರಿಗಳ ಉದ್ದೇಶ ಏನಿತ್ತಂದರೆ ಮುಂದಿನ ಸಲ ನಾವು ಚುನಾವಣೆಯಲ್ಲಿ ಗೆಲ್ಲಬೇಕಿತ್ತು ಉದ್ದೇಶ ಇತ್ತೇ ಹೊರತು ಕಾಂಗ್ರೆಸ್ಸನ್ನು ಗೆಲ್ಲಿಸಬೇಕನ್ನೋ ಉದ್ದೇಶ ಇರಲಿಲ್ಲ. ಅವರ ಉದ್ದೇಶ ಸಾಕಾರ ಆಯಿತು, ಕಾಂಗ್ರೆಸ್ ಉದ್ದೇಶ ಮಕಾಡೆ ಮಲಗಿತು. ಅಂದರೆ ಅವರ ಉದ್ದೇಶ ಸಾಕಾರ ಆಯಿತು, ಅವರು ಕೂಡ ಗೆದ್ದರು, MB ಪಾಟೀಲ್ ಗೆದ್ದರು, ಈಶ್ವರ್ ಖಂಡ್ರೆ ಗೆದ್ದರು, ವಿಜಯಾನಂದ ಕಾಶಂಪುರ್ ಗೆದ್ದರು, ಹೀಗೆ ದೊಡ್ಡ ದೊಡ್ಡ ನಾಯಕರು ಗೆದ್ದರು. ಆದರೆ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಸೋಲಿಗೆ ಅದೇ ಪ್ರಮುಖವಾದಂಥ ಕಾರಣ ಆಯಿತು. ಅಲ್ಲಿಯ ತನಕ ಶಾಮನೂರು ಶಿವಶಂಕರಪ್ಪನವರು ಪದೇ ಹೇಳ್ತಾ ಇದ್ರು, ಯಾವುದೇ ಕಾರಣ ಕೂಡ ಹಿಂದೂ ಧರ್ಮವನ್ನು ಒಡೆದು ಲಿಂಗಾಯತ ಧರ್ಮ ಸ್ಥಾಪನೆ ಮಾಡಬೇಡಿ ಎನ್ನುವಂಥ ನೇರವಾದ ವಾಗ್ದಾಳಿಯನ್ನು ಸರ್ಕಾರದ ವಿರುದ್ಧವಾಗಿ ಅಂದಿನ ಲಿಂಗಾಯತ ಮಹಾಸಂಸ್ಥಾನದ ಒಂದು ಮುಖ್ಯಸ್ಥರಾಗಿದ್ದಂಥ ಶಾಮನೂರು ಶಿವಶಂಕರಪ್ಪನವರು ಇಂದೀಗ ದಿವಂಗತರಾಗಿದೆ. ಅವರು ಎಚ್ಚರಿಕೆ ಗಂಟೆಯನ್ನು ಕೊಟ್ಟಿದ್ರು. ಆದರೆ ಎಚ್ಚರಿಕೆ ಗಂಟೆಗೆ ಮಣೆಯಾದಂಥ ಕಾಂಗ್ರೆಸ್ ಸೊಪ್ಪು ಹಾಕ್ತು, ಕೊನೆಗೆ ಮಕಾಡೆ ಮಲಗ್ತು. ಅಂದು ಲಿಂಗಾಯತ ಪ್ರತ್ಯೇಕ ಧರ್ಮವನ್ನು ಮಾಡಲು ಹೊರಟಿದ್ದಂಥ ಕಾಂಗ್ರೆಸ್ ನಾಯಕರೇ ಸೋಲಿನ ಮುನ್ನುಡಿಯನ್ನು ಬರೆದಿದ್ದು, ಇದು ನೆನಪಿಟ್ಟುಕೊಳ್ಳಲೇಬೇಕಾದಂಥ ವಿಷಯ. ಅದು ಒಂದು ಹಂತದಲ್ಲಾದರೆ ಈಗ 2023ರಲ್ಲಿ ಭರ್ಜರಿಯಾದ ಜಯಬೇರಿಯೊಂದಿಗೆ ಮತ್ತೆ ಕಾಂಗ್ರೆಸ್ ಬಂದಿದೆ.
ಆಗಲೂ ಕೂಡ ಮತ್ತೊಂದು ವಿಚಾರ ಹುಟ್ಕೊಂಡಿದೆ. ಪ್ರಿಯಾಂಕ್ ಖರ್ಗೆ ಅವರು RSSನ ವಿಚಾರವನ್ನು ಪದೇ ಪದೇ ತೆಗಿತಾ ಇದ್ದಾರೆ. ಎಸ್ ಅಫ್ಕೋರ್ಸ್ RSS ಇಲ್ಲಿಗಲ್ ಆಗಿದ್ರೆ, RSSನ ಚಟುವಟಿಕೆಗಳು ಇಲ್ಲಿಗಲ್ ಆಗಿದ್ರೆ ಅದರ ಮೇಲೆ ಸರ್ಕಾರದ ಇಲಾಖೆಯಿಂದ ನೋಟಿಸ್ ಹೋಗಬೇಕು, ಹೋಮ್ ಡಿಪಾರ್ಟ್ಮೆಂಟಿಂದ ಅವ್ರ ಮೇಲೆ ಕಣ್ಣಿಡಬೇಕು. ಅದನ್ನು ಬಿಟ್ಟು ನೈತಿಕ ಪ್ರಶ್ನೆಯನ್ನು ಕೇಳಿ ಅವರ RSS ಪಥಸಂಚಲನಕ್ಕೆ ಪೊಲೀಸರೇ ಸಾಥ್ ಕೊಟ್ಟಿರುವಾಗ, ನೀವು ಕಳೆದ ಒಂದು 4-5 ತಿಂಗಳ ಹಿಂದೆ RSS ಪಥಸಂಚಲನ ಆಯಿತು, 100 ವರ್ಷ ದಾಟಿದ ಸಂದರ್ಭದಲ್ಲಿ ಅನೇಕ ರಾಜ್ಯದ ಮೂಲೆ ಮೂಲೆ ಪಥಸಂಚಲನ ಆಯಿತು. ಯಾಕೆ ಪರ್ಮಿಷನ್ ಕೊಟ್ರಿ? ಸರ್ಕಾರ ನಿಮ್ಮದೇ ಇತ್ತು, ಕಾಂಗ್ರೆಸ್ ಸರ್ಕಾರನೇ ಇತ್ತು, ನೀವು ಪರ್ಮಿಷನ್ನೇ ಕೊಟ್ಟಿಲ್ಲ ಅಂದರೆ ಪಥಸಂಚಲನ ಹೆಂಗೆ ಸ್ಟಾರ್ಟ್ ಮಾಡೋಕ್ಕಾಗುತ್ತೆ? ನಾನು ಕಣ್ಣಾರೆ ನೋಡಿದ್ದೇನೆ. ಬೆಂಗಳೂರಿನ ಅನೇಕ ಕಡೆಯಲ್ಲಿ ಅವರು ಪರ್ಮಿಷನ್ ಕೇಳ್ತಾರೆ. ಪರ್ಮಿಷನ್ ಕೇಳಿದ ನಂತರ ಹಿಂದೆ ಮುಂದೆ ಒಂದು ಪೊಲೀಸ್ ಜೀಪ್ ಇರುತ್ತೆ, ಸಾವಿರಾರು ಜನ ಅವರು RSSನ ಕಾರ್ಯಕರ್ತರು ಪಥಸಂಚಲನ ಮಾಡ್ತಾರೆ. ಅದು ಹೇಗೆ ಸಾಧ್ಯ? ನೀವು ನೈತಿಕ ಪ್ರಶ್ನೆಯನ್ನು ಕೇಳುವ ಬದಲಾಗಿ ನಿಮ್ಮದೇ ಸರ್ಕಾರ ಇತ್ತು, ಈಗ ನೀವು ಹೋಮ್ ಮಿನಿಸ್ಟರ್ ಇದ್ರಿ, ಆಗ ಪರಮೇಶ್ವರ್ ಹೋಮ್ ಮಿನಿಸ್ಟರ್ ಇದ್ದರು, ನೀವು RSSನ ಸರಸಂಘ ಚಾಲಕರಾಗಿರ್ಬೋದು, ಒಬ್ಬ ಕಾರ್ಯಕರ್ತರಾಗಿರ್ಬೋದು, ಪಥಸಂಚಲನಕ್ಕೆ ಪರ್ಮಿಷನ್ ಕೇಳಿದಾಗ ನೀವು ಯಾಕೆ ಪರ್ಮಿಷನ್ ಕೊಟ್ರಿ? ಪರ್ಮಿಷನ್ನೇ ಕೊಡಬಾರ್ದು. ಕೊಡಲಿಲ್ಲ ಅಂದರೆ ಇದು ಯಾವುದೂ ಆಗ್ತಾನೆ ಇರಲಿಲ್ಲ. 100 ವರ್ಷದ RSSನ ಪಥಸಂಚಲನ ಆಗಬೇಕಂದ್ರೆ ಅದು ಸರ್ಕಾರದ ಅಡಿಯಲ್ಲಿ ನಿಯಮಕ್ಕೆ, ಅಂದರೆ ಯಾರೋ ಒಬ್ಬರು ಸಂಘಟನೆಯಿಂದ ಕೇಳಿರ್ತಾರಲ್ಲ, ಅದು ಕೊಟ್ಟಿಲ್ಲ ಅಂದಿದ್ರೆ ಇಲ್ಲಿಯ ತನಕ ಆ ಪಥಸಂಚಲನ ಆಗ್ತಾನೆ ಇರಲಿಲ್ಲ. ಕಳೆದ ಒಂದು 5-6 ತಿಂಗಳ ಹಿಂದೆ 100 ವರ್ಷ ಒಂದು ಸಾಧನೆ ಮಾಡಿದಂಥ RSSನ ಪಥಸಂಚಲನ ಇಡೀ ರಾಜ್ಯಾದ್ಯಂತ ಆಯಿತು. ರೋಡ್ನಲ್ಲಿ ಅವರ ಒಂದು ಬಾವುಟವನ್ನು ಕಟ್ಟಿದ್ರು. ಯಾಕೆ ಕಟ್ಲಿಕ್ಕೆ ಬಿಟ್ರಿ ನೀವು? ಅದೇ ಈಗ ನೀವು ಮಾಡೋದೊಂದು ಹೇಳೋದೊಂದು ಆಗ್ಬಿಟ್ಟಿದೆ. ನಿಮಗೆ RSS ವಿರುದ್ಧ ಚಟುವಟಿಕೆಗಳ ಮೇಲೆ ನಿಗಾಡಬೇಕಂದ್ರೆ ಸರ್ಕಾರ ಇದೆ, ನಿಮ್ಮ ಹೋಮ್ ಡಿಪಾರ್ಟ್ಮೆಂಟ್ ಇದೆ, ಕಾನೂನು ಇದೆ, ಎಲ್ಲವನ್ನು ಕೂಡ ಉಪಯೋಗಿಸ್ಕೊಂಡು ನೇರವಾಗಿ ನೀವು ಯಾರಿಗೂ ನೈತಿಕ ಪ್ರಶ್ನೆಯನ್ನು ಕೇಳೋದು ಬೇಡ, ಯಾವ ಗೊಂದಲನೂ ಬೇಡ, RSS ವಿರುದ್ಧ ವಾಗ್ದಾಳಿ, ಬೇರೆ ಬೇರೆ ದಾಳಿನೇ ಬೇಡ. RSSನಕ್ಕೆ ಪಥಸಂಚಲನಕ್ಕೆ ಪರ್ಮಿಷನ್ ಕೇಳಿದ್ರಲ್ಲ, ಕೇಳಿದವ್ರು ಯಾರು? ಆ ಕೇಳಿದಂಥವರು ನೋಂದಣಿಯಾದ ಸಂಘಟನೆಯಿಂದ ಕೇಳಿದ್ರ? ಓಕೆ, ನೋಂದಣಿಯಾದ ಸಂಘಟನೆಯಿಂದ ಕೇಳಿದರೆ ಪರ್ಮಿಷನ್ ಕೊಡಲೇಬೇಕಾಗತ್ತೆ. ಕೆಲವೊಂದು ಮಾನದಂಡಗಳು ಇಟ್ಕೊಂಡು ಪರ್ಮಿಷನ್ ಕೊಡಲೇಬೇಕಾಗುತ್ತೆ. ಓಕೆ, ಪರ್ಮಿಷನ್ ಕೊಟ್ಟರು ಕೂಡ ನೀವು ಆವಾಗಲೂ ಹೇಳ್ಬೋದು, ಇಲ್ಲ ಬೆಂಗಳೂರಿನ ಕಲಬುರಗಿ, ಚಿತ್ತಾಪುರ ಅದು ಬೇರೆ. ಓಕೆ, ಬೆಂಗಳೂರಿನಲ್ಲಿ ಅನೇಕ ಕಡೆ RSSನ ಪಥಸಂಚಲನ ಅದ್ದೂರಿಯಾಗಿ ನಡೆದಿದೆ. ಮುಂದೆ ಒಂದು ಜೀಪಲ್ಲಿ ಒಬ್ಬರು ನಿಂತ್ಕೊಂಡು ಹೋಗಿರ್ತಾರೆ, ಅವರು ದಂಡವನ್ನು ಹಿಡ್ಕೊಂಡು, ಹಿಂದೆ ಸಾವಿರಾರು ಸಂಖ್ಯೆಯಲ್ಲಿ RSSನ ಕಾರ್ಯಕರ್ತರು ಹೋಗ್ತಾರೆ, ಹಿಂದೊಂದು ಪೊಲೀಸ್ ಜೀಪು, ಮುಂದೊಂದು ಪೊಲೀಸ್ ಜೀಪ್ ಸೆಕ್ಯೂರಿಟಿ ಕೊಡುತ್ತೆ. ಯಾಕೆ ಕೊಟ್ರಿ ನೀವು? ಆಗ ಕೊಟ್ಟುಕೊಂಡು ಈಗ RSSನ ಮೋಹನ್ ಭಾಗವತ್ ಅವರಿಗೆ ಶ್ರೀ ಮೋಹನ್ ಭಾಗವತ್ ಜಿ ಎಂದು ಪ್ರಶ್ನೆ ಕೇಳಿ ನೈತಿಕ ಪ್ರಶ್ನೆಯನ್ನು ಕೇಳ್ತಾ ಇರುವಂಥವ್ರು ಕೂಡ ಇದೇ ಗೊಂದಲ. ನಾನು ಯಾಕೆ ಹೇಳ್ತೇನೆ ಅಂದರೆ, ಅಭಿವೃದ್ಧಿ ವಿಚಾರ ಮಾತನಾಡಬೇಕು, ಗ್ಯಾರಂಟಿಗಳ ಸ್ಕೀಮ್ ಬಗ್ಗೆ ಮಾತನಾಡಬೇಕು. ಈಗ ಗೃಹಲಕ್ಷ್ಮಿ ಮತ್ತು ಗೃಹ ಜ್ಯೋತಿಯಲ್ಲಿ ಒಂದು ವಿಚಾರದಲ್ಲಿ ಏನೇನು ಅಡ್ವರ್ಟ್ ಆಗಿದೆ ಅದನ್ನು ಜನರಿಗೆ ತಿಳಿಸಬೇಕು. ಸುಖ ಸುಮ್ಮನೆ ಹಣ ಪೋಲಾಗ್ತದೆ. ಹೀಗಾಗಿ ಆ ಹಣ ಪೋಲನ್ನು ನಿಲ್ಲಿಸುವಂಥ ದೃಷ್ಟಿಯಲ್ಲಿ ನಾವು ಇದನ್ನು ಮರುಪರಿಶೀಲನೆ ಮಾಡ್ತೀವಿ ಅನ್ನುವಂಥ ಉತ್ತರವನ್ನು ಕೊಡಬೇಕು. ಎರಡನೇದಾಗಿ, ಅನೇಕ ಶಾಲಾ ಕಟ್ಟಡಗಳ, ಕಾಲೇಜುಗಳ ಮೇಲ್ಛಾವಣಿ ಕುಸಿತ ಇದೆ. ಕೆಲವೊಂದು ಕಡೆ ಶಿಕ್ಷಕರಿಲ್ಲ, ಕೆಲವೊಂದು ಕಡೆ ಹಾಗಿಲ್ಲ, ಹೀಗೆಲ್ಲ ತೊಂದರೆ ಆಗ್ತಿದೆ. ಬೆಂಗಳೂರಿನ ರಸ್ತೆಗಳೆಲ್ಲ ಗುಂಡಿ, ಬಾವಿ, ಹಳ್ಳ ಆದಂಗಾಗಿದೆ. ಅದರ ಬಗ್ಗೆ ಲಕ್ಷ್ಯ ಕೊಡಬೇಕು ಹೊರತು ಬೇಡವಾದ ವಿಷಯಕ್ಕೆ ತಲೆ ಕೊಟ್ಟರೆ ಮತ್ತೆ ಕಾಂಗ್ರೆಸ್ನ ಸೋಲಿಗೆ ಮುನ್ನಡೆಯಾಗುತ್ತೆ. DK ಶಿವಕುಮಾರ್ ಅವರು ಪಕ್ಷವನ್ನು ಸಂಘಟನೆ ಮಾಡಬೇಕು. ಒಂದು ವೇಳೆ ಭ್ರಷ್ಟಾಚಾರ ಇರಬಾರ್ದು, 10 ರೂಪಾಯಿ ಭ್ರಷ್ಟಾಚಾರ ಮಾಡಿದ್ರೂ ಕೂಡ ನಾವು ಅದನ್ನು ಮಟ್ಟ ಹಾಕ್ತೇವೆ ಅನ್ನುವಂಥ ಪ್ರಯತ್ನ ಮತ್ತೊಂದು ಕಡೆ ಆಗಿದ್ರೆ, ಕೃಷ್ಣ ಬೈರೇಗೌಡರು ಸಚಿವ ಸ್ಥಾನದಲ್ಲಿ BDA ಮತ್ತು BMRDಯಲ್ಲಿ ಇರಲೇಬೇಕೆನ್ನುವಂಥ ಒಂದು ವಾಗ್ದಾಳಿನ ಮಾಡಿಕೊಂಡು ಅವರು ಇದೀಗ ಅಧಿಕಾರನ ತೆಗೆದುಕೊಂಡಿದ್ದಾರೆ. ಮತ್ತೊಂದು ಕಡೆ ನಮ್ಮ ನೆಚ್ಚಿನ ನಾಯಕರಾದಂಥ ಮುನಿಯಪ್ಪ ಅವರು, ನಾನು ಬಡವರ ಖಾತೆ ಬೇಕು, ಬಡವರ ಖಾತೆಯನ್ನು ಹೆಲ್ಪ್ ಮಾಡಬೇಕು ಎನ್ನುವಂಥ ದೃಷ್ಟಿಯಿಂದ ಆಹಾರ ಖಾತೆ ಎನ್ನುವಂಥ ದೇವರು ಕೊಟ್ಟಂಥ ವರ ಅದು, ಅಂಥ ಖಾತೆಯನ್ನು ಬಿಟ್ಟು ನನಗೆ ಆಹಾರ ಖಾತೆ ಬೇಡ, ನಾನು ಬಡವರಿಗೆ ಹೆಲ್ಪ್ ಮಾಡುವಂಥ ಖಾತೆ ಬೇಕು ಅನ್ನೋ ದೃಷ್ಟಿಯಲ್ಲಿ ಒಂದು ಮಾತನಾಡಿ ಟ್ರೋಲ್ಗಾಗಿ, ಮುಜುಗರಕ್ಕೊಳಗಾಗಿ ಕೊನೆಗೆ ಮತ್ತೆ ಅದನ್ನೇ ಆಹಾರ ಖಾತೆಯನ್ನು ನಿಭಾಯಿಸ್ತಾ ಇದ್ದಾರೆ. ಬಡವರ ಖಾತೆ ಅದು, ಆದರೆ ಬಡವರ ಖಾತೆನೇ ಅವ್ರಿಗೆ ಬಡವರ ಥರ ಕಾಣ್ತಿಲ್ಲ. ಮತ್ತೊಂದು ಕಡೆ ನೀರಾವರಿ ಖಾತೆ ಅನ್ನುವಂಥ ಇಡೀ ನಮ್ಮ ರಾಜ್ಯಕ್ಕೆ ನೀರು ಉಣಿಸುವಂಥ, ಜನರಿಗೆ ತಂಪು ಮಾಡುವಂಥ, ಬೆಳೆಗಳಿಗೆ ನೀರು ಉಣಿಸುವಂಥ ಖಾತೆ ಕೊಟ್ಟರು. ಇಲ್ಲ, ನನಗೆ ಅದು ಬೇಡ, ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಕೊಡಬೇಕು ಅನ್ನುವಂಥ ಹಠವನ್ನು ಹಿಡಿದಿದ್ದಾರೆ. ಇವೆಲ್ಲವೂ ಕೂಡ ನೋಡ್ತಾ ಇದ್ದಾರೆ. ಮತ್ತೊಂದು ಕಡೆ ಪ್ರಿಯಾಂಕ್ ಖರ್ಗೆ ಅವರು ಮಾಡಬೇಕಾದಂಥ ಕೆಲಸವನ್ನು ಬಿಟ್ಟು IT-BT ಸಚಿವರಿದ್ದಾರೆ, ಈ ಗವರ್ನೆನ್ಸ್ ಇದೆ, ಬಯೋಟೆಕ್ನಾಲಜಿ ಇದೆ ಮತ್ತು ಹೋಮ್ ಡಿಪಾರ್ಟ್ಮೆಂಟ್, ಆ ಮಕ್ಕಳು ಹಾಗಾಗ್ತಾರೆ, ಇದು ಸ್ವಲ್ಪ ಕಾನೂನು ಸುವ್ಯವಸ್ಥೆ ಹದಗೆಟ್ಟುವಂಥ ಚಾನ್ಸಸ್ ಇರುತ್ತೆ. ಇವೆಲ್ಲವನ್ನು ಬಿಟ್ಕೊಂಡು ಒಂದೇ ಒಂದು ವಿಷಯವನ್ನು ಇಟ್ಕೊಂಡು ಪದೇ ಓಕೆ, ಮಾಧ್ಯಮದವರು ಕೇಳ್ತಾರಪ್ಪ RSSನ ವಿಚಾರ ಬಿಡಿ, ಈಗ ಮಾತಾಡಲ್ಲ ಅಂದ್ಬಿಟ್ರೆ ಮುಗ್ದೋಯ್ತು, ನನಗೆ ಬೇರೆ ಬೇರೆ ಕೆಲಸ ಇದೆ, ನಾನು ಈಗ ಗೃಹ ಸಚಿವನಾಗಿದ್ದೇನೆ, ನನಗೆ ದೊಡ್ಡ ಜವಾಬ್ದಾರಿ ಇದೆ, ನಾನು ಮಾಡಬೇಕಾದನ್ನು ಮಾಡ್ತೇನೆ, ಯಾರನ್ನೂ ಕೂಡ ಪರ್ಟಿಕ್ಯುಲರ್ ಟಾರ್ಗೆಟ್ ಮಾಡಲ್ಲ, ಯಾರು ಕಾನೂನು ಉಲ್ಲಂಘನೆ ಮಾಡ್ತಾರೆ ಎಲ್ಲರೂ ಕೂಡ ನಾನು ಟಾರ್ಗೆಟ್ ಮಾಡ್ತೇನೆ ಅನ್ನೋ ದೃಷ್ಟಿಯಲ್ಲಿ ಮಾತಾಡಿದರೆ RSSನ ವಿಚಾರ ಬರ್ತಾ ಇರಲಿಲ್ಲ, ಅಭಿವೃದ್ಧಿಯ ಮಾತಾಗ್ತಿತ್ತು. ಆದರೆ ಪದೇ RSSನ ವಿಚಾರವನ್ನು ಇಟ್ಕೊಂಡು ಅವ್ರಿಗೆ 8 ಪ್ರಶ್ನೆ ಕೇಳೋದಂತೆ, ಅದಕ್ಕೆ ಉತ್ತರ ಕೊಡೋದಂತೆ, ಅದಕ್ಕೆ ಮತ್ತೆ ಇವರು ಉಡಾಪಿ ಅನ್ನೋದಂತೆ, ಹಾಗಂತೆ ಹೀಗಂತೆ ಎಲ್ಲವೂ ಕೂಡ ಮಾಡಬೇಕಾದ್ದನ್ನು ಮಾಡುವುದನ್ನು ಬಿಟ್ಟು, ಅಭಿವೃದ್ಧಿ ಕಾರ್ಯವನ್ನು ಮಾಡೋದು ಬಿಟ್ಟು, ಅಭಿವೃದ್ಧಿ ಕಾರ್ಯ ಜೊತೆ ಜಾಸ್ತಿ ಮಾತಾಡೋದನ್ನು ಬಿಟ್ಟು ಹೀಗೆ ಮಾಡ್ತಾರೆ ನೋಡಿ. ಪ್ರಿಯಾಂಕ್ ಖರ್ಗೆ ಅವರು ಒಂದು ಒಳ್ಳೆಯ ಸಚಿವರು, ಅನೇಕ ಒಳ್ಳೆಯ ಕಾರ್ಯವನ್ನು ಮಾಡಿದೆ, ಎಲ್ಲವೂ ಕೂಡ ಹೌದು. ಆದರೆ ಮಾತಿನ ಬರದಲ್ಲಿ ಕೆಲವೊಂದನ್ನೇ ಟಾರ್ಗೆಟ್ ಮಾಡಿಬಿಟ್ರೆ ಅದು ಕಾಂಗ್ರೆಸ್ ಪಕ್ಷಕ್ಕೆ ವೈಯಕ್ತಿಕವಾಗಿ RSS ಹಾನಿಯಾಗುತ್ತಾ, ಕಾಂಗ್ರೆಸ್ ಲಾಭ ಆಗುತ್ತಾ, RSS ಲಾಭ ಆಗುತ್ತಾ, ಅದು ಬೇರೆ ಪ್ರಶ್ನೆ. ಆದರೆ
ಈ ಹಿಂದೆ ಆದಂಥ ಒಂದು ಕಾರ್ಯ ಇದೆಲ್ಲ, ಲಿಂಗಾಯತ ಧರ್ಮವನ್ನು ಬೇರ್ಪಡೆ ಅಂದರೆ ಸಪ್ರೇಟ್ ಮಾಡೋಕ್ಕೆ ಹೊರಟಾಗ ಇದೇ ಕಾಂಗ್ರೆಸ್ನ ಅನೇಕ ಮಂತ್ರಿಗಳು ಹೆಲ್ಪ್ ಮಾಡಿ ಹೇಗೆ ಕಾಂಗ್ರೆಸ್ಗೆ ಸೋಲಾಯ್ತಲ್ಲ, ಅದೇ ರೀತಿಯಲ್ಲಿ ಈಗಲೂ ಕೂಡ ಆರ್ ಎಸ್ ಎಸ್ ವಿಚಾರವನ್ನು ಮತ್ತೆ ಕೆದಕಿ ಆ ಒಂದು ಕಡೆ ಆರ್ ಎಸ್ ಎಸ್ ಮತ್ತು ಹಿಂದೂ ಒಂದು ಪಂಗಡವನ್ನು ಒಗ್ಗಟ್ಟಾಗಿ ಮಾಡಿ ಮತ್ತೆ ಕಾಂಗ್ರೆಸ್ಸನ್ನು ಸೋಲಿಸುವಂಥ ಹಂತಕ್ಕೆ ಬರಬಹುದು. ಯಾಕಂದರೆ ಬಿ ಜೆ ಪಿಯ ಹಿಂದಿದ್ದದೇ ಆರ್ ಎಸ್ ಎಸ್ನ ಕಾರ್ಯಕರ್ತರು ಯಾವ ಲೆವೆಲಿಗೆ ಪಕ್ಷವನ್ನು ಸಂಘಟನೆ ಮಾಡ್ತಾರೆ ಅನ್ನುವುದು ಇಡೀ ದೇಶಕ್ಕೆ ಗೊತ್ತಿದೆ. ಮೋದಿಯವರು 3 ಸಲ ಪ್ರಧಾನಮಂತ್ರಿ ಆಗಲಿಕ್ಕೆ ಅಥವಾ ಮಕಾಡೆ ಮಲಗಿದಂಥ ಅಂದರೆ ಅಡ್ವಾಣಿಯವರ ಕಾಲದಲ್ಲಿ ಮಕಾಡೆ ಮಲಗಿದಂಥ ಬಿ ಜೆ ಪಿಯನ್ನು ಹೇಗೆ ಪುಟಿದಿದ್ದು ಮತ್ತೆ ಐತಿಹಾಸಿಕ ಗೆಲುವನ್ನು ತಂದುಕೊಡಲಿ ಈ ಆರ್ ಎಸ್ನ ಕಾರ್ಯ ಕೂಡ ಶ್ಲಾಘನೀಯ. ಹೀಗಾಗಿ ಸುಮ್ಮನೆ ಅವರು ಕೆಲಸ ಮಾಡಿದ್ರೆ ಬಿಟ್ಟುಬಿಡಿ, ಏನಾದರೂ ಕಾನೂನು ಉಲ್ಲಂಘನೆ ಆಯಿತು, ಕೆಟ್ಟ ಕೆಲಸ ಆಯಿತು, ಅವ್ರ ಮೇಲೆ ಆ್ಯಕ್ಷನ್ ತಗೊಳ್ಳಿ, ಅದನ್ನು ಬಿಟ್ಟು ಸುಮ್ಮನೆ ಟಾರ್ಗೆಟ್ ಮಾಡಿಕೊಂಡು ಹಾಗೆ ಹೀಗೆ ಅನ್ನೋದನ್ನು ಬಿಟ್ಟು ಅಭಿವೃದ್ಧಿ ಕಡೆಗೆ ಕೆಲಸ ಮಾಡಿದ್ರೆ 2018-23 ಯಾವ ಥರದಲ್ಲಿ ನೀವು ಬಹುಮತನ ಗೆದ್ದು ಬಂದ್ರಲ್ಲ, ಗ್ಯಾರಂಟಿ ಯೋಜನೆ ಮುಖಾಂತರ, ಅಭಿವೃದ್ಧಿ ಕಾರ್ಯದ ಮುಖಾಂತರ, ಅಥವಾ ಬಿ ಜೆ ಪಿಯ 40% ಕಮಿಷನ್ ವಿರುದ್ಧ ವಾಗ್ದಾಳಿ, PCM ಎಲ್ಲದರ ಮುಖಾಂತರ ವಿರೋಧವಾಗಿ ಒಂದು ವಿರೋಧ ಪಕ್ಷವಾಗಿ ಗಟ್ಟಿ ನಿರ್ಧಾರ ಮಾಡ್ಕೊಂಡು ಹೇಗೆ 2023 ಅಧಿಕಾರಕ್ಕೆ ಬಂದ್ರಲ್ಲ, ಹಾಗೇ ಮಾಡಿದರೆ 2028 ಡಿ ಕೆ ಶಿವಕುಮಾರ್ ನೇತೃತ್ವ, ನಿಮ್ಮೆಲ್ಲರ ಸಹಕಾರ, ಪ್ರಿಯಾಂಕ್ ಖರ್ಗೆ ಅವರು ಉತ್ತಮವಾದಂಥ ಹೋಮ್ ಮಿನಿಸ್ಟರ್ಶಿಪ್ ಆಗಿರ್ಬೋದು, ಕಾನೂನಿನಲ್ಲಿ ಒಂದು ಹಿಡಿತ, ಎಲ್ಲದರ ಸಹಾಯದಿಂದ ಮತ್ತೆ 2028 ಚುನಾವಣೆ ಗೆಲ್ಲಬಹುದು. ಇಲ್ಲ ಅಂದಿದ್ರೆ ಅಂದು ಲಿಂಗಾಯತ ಪ್ರತ್ಯೇಕ ಧರ್ಮ ಮಾಡುವ ನಿಟ್ಟಿನಲ್ಲಿ ಮಕಾಡೆ ಮಲಗಿಸಿದಂಥ ಅಂದಿನ ಕಾಂಗ್ರೆಸ್ ನಾಯಕರು ಇವತ್ತು ಆರ್ ಎಸ್ ಎಸ್ನ ಬ್ಯಾನ್ ವಿಚಾರದಲ್ಲಿ ಪದೇ ಆರ್ ಎಸ್ ಎಸ್ನ ಕೆದಕಿ ಮತ್ತೆ ಆರ್ ಎಸ್ ಎಸ್ನವರು ಮತ್ತೆ ಪುಟಿದಿದ್ದು ಬಿ ಜೆ ಪಿಗೆ ಸಪೋರ್ಟ್ ಮಾಡಿ ಕಾಂಗ್ರೆಸ್ಸನ್ನು ಮಕಾಡಿ ಮಲಗಿಸುವಂಥ ಸಾಧ್ಯತೆ ಕೂಡ ಇದೆ. ಇನ್ನು ಮುಂದಾದರೂ ಕೂಡ ಈ ಆರ್ ಎಸ್ ಎಸ್ಸು ಅದು ಇದು ಪರ್ಸನಲ್ ಟಾರ್ಗೆಟ್ ಮಾಡೋದನ್ನು ಬಿಟ್ಟು ಅಭಿವೃದ್ಧಿ ಕಾರ್ಯ ಕಡೆ ಗಮನ ಕೊಟ್ಟರೆ ಪ್ರಿಯಾಂಕ್ ಖರ್ಗೆ ಮತ್ತು ಕಾಂಗ್ರೆಸ್ಗೆ 2028 ಕೂಡ ಒಂದು ಒಳ್ಳೆಯ ಭವಿಷ್ಯ ಇದೆ. ಪ್ರಿಯಾಂಕ್ ಖರ್ಗೆ ಅವರು ಒಂದೊಳ್ಳೆಯ ಕಾನೂನು ಅಥವಾ ಒಂದೊಳ್ಳೆಯ ಜವಾಬ್ದಾರಿ ನಿರ್ವಹಿಸಿದರೆ ಮುಂದಿನ CM ಕೂಡ ಆಗ್ಬೋದು. ದಲಿತ ಕೋಟದಿಂದ ಅಥವಾ ದಲಿತ ಕೋಟವನ್ನು ಸಪ್ರೇಟ್ ಇಟ್ಟು ಒಂದು ವೈಯಕ್ತಿಕ ವರ್ಚಸ್ಸಿನಿಂದ ಹೋಮ್ ಡಿಪಾರ್ಟ್ಮೆಂಟನ್ನು ಒಂದು ಒಳ್ಳೆಯ ನಡೆಯತ್ತ ಯಾವುದೇ ಒಂದು ಕಾನೂನು ಉಲ್ಲಂಘನೆ, ಒಂದು ಕ್ರೈಮ್ ಆಗಿರ್ಬೋದು, ಕೆಟ್ಟ ಕೆಲಸ ನಡೆದೇ 2 ವರ್ಷಗಳಲ್ಲಿ ಸರಾಗವಾಗಿ ಈ ಡಿಪಾರ್ಟ್ಮೆಂಟನ್ನು ನಡೆಸ್ಕೊಂಡು ಹೋದರೆ ಮುಂದಿನ ದಿನಗಳಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ಮುಖ್ಯಮಂತ್ರಿ ಆದರೂ ಕೂಡ ಅಚ್ಚರಿ ಇಲ್ಲ. ಆದರೆ ಕೆಲವೊಂದು ಈ ವೈಯಕ್ತಿಕ ವಿಚಾರವನ್ನು ಬಿಟ್ಟರೆ ಒಳ್ಳೆಯದು, ಅದು ಪ್ರಿಯಾಂಕ್ ಖರ್ಗೆ ಅವರಿಗೂ ಒಳ್ಳೆಯದು, ಅವರ ಭವಿಷ್ಯಕ್ಕೂ ಒಳ್ಳೆಯದು ಮತ್ತು ಕಾಂಗ್ರೆಸ್ ಕೂಡ ಒಳ್ಳೆಯದು ಅನ್ನೋದು ಕೂಡ ನಮ್ಮ ಒಂದು ಅಭಿಪ್ರಾಯ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾರೆ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.